ಚಿತ್ರದುರ್ಗ ತಾಲೂಕಿನ ಉಪನಾಯಕನಹಳ್ಳಿ ಗ್ರಾಮದಲ್ಲಿ ಕಳೆದ ಹಲವು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿ ಬಾಧಿಸುತ್ತಿತ್ತು. ಇದರಿಂದ ಕಂಗಲದ ಗ್ರಾಮಸ್ಥರು ನೇರವಾಗಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ದೂರವಾಣಿ ಕರೆ ಮಾಡಿ ತಮ್ಮ ಸಮಸ್ಯೆಯನ್ನು ವಿವರಿಸಿದರು. ಗ್ರಾಮಸ್ಥರ ಮನವಿಗೆ ತಕ್ಷಣವೇ ಸ್ಪಂದಿಸಿದ ಶಾಸಕರು ಇಲಾಖೆ ಅಧಿಕಾರಿಗಳಿಗೆ ತಕ್ಷಣವೇ ಫೋನ್ ಮಾಡಿ ಕರೆ ಮಾಡಿ ಹೇಳಿದ್ದರು. ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಬೇಕು ಮತ್ತು ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ಸೂಚನೆ ನೀಡಿದರು. ಶಾಸಕರ ನಿರ್ದೇಶನದ ಬೆನ್ನಲ್ಲೇ ಗ್ರಾಮೀಣ ಕುಡಿಯುವ ನೀರಿನ ಮತ್ತು ನೈರ್ಮಲ್ಯ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶಿವಮೂರ್ತಿ ಹಾಗೂ ಸೊಂಡೇಕೋಳ ಗ್ರಾಮ ಪಂಚಾಯತಿಯ ಪಿಡಿಒ ಬಿಕೆ ನಾಸಿರ್ ಪಾಷಾ ಅವರು ಉಪನಾಯಕನಹಳ್ಳಿಗೆ ಭೇಟಿ ನೀಡಿದರು. ಗ್ರಾಮದಲ್ಲಿ ಕುಡಿಯುವ ನೀರಿನ ಲಭ್ಯತೆ, ಹಾಲಿ ಇರುವ ಬೋರ್ವೆಲ್ಗಳ ಸ್ಥಿತಿ ಹಾಗೂ ಗ್ರಾಮಸ್ಥರು ಎದುರಿಸುತ್ತಿರುವ ತೊಂದರೆಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಿದ್ದರು. ಕಳೆದ ಒಂದು ತಿಂಗಳ ಹಿಂದೆಯೇ ಗ್ರಾಮದಲ್ಲಿ ನೀರಿನ ಅಭಾವ ಎದುರಾದಾಗ ಶಾಸಕರ ಗಮನಕ್ಕೆ ತರಲಾಗಿತ್ತು. ಆಗ ತಕ್ಷಣ ಸ್ಪಂದಿಸಿದ ಶಾಸಕರು 2 ಹೊಸ ಕೊಳವೆ ಬಾವಿಯನ್ನು ಕೊರೆಸಿದ್ದರು. ಸುಮಾರು 1,000 ಅಡಿ ಆಳದವರೆಗೆ ಬೋರ್ವೆಲ್ ಕೊರೆಸಿದ್ದರು. ಅಲ್ಪ ಪ್ರಮಾಣದಲ್ಲಿ ನೀರು ಮಾತ್ರ ದೊರೆತಿತ್ತು. ಇದರಿಂದ ತಾತ್ಕಾಲಿಕ ಶಮನ ಸಿಕ್ಕಿತ್ತು. ಆದರೆ ಈಗ ಬೇಸಿಗೆಯ ಪ್ರಭಾವ ಹಾಗೂ ಅಂತರ್ಜಲ ಮಟ್ಟದ ಕುಸಿತದಿಂದ ಸಮಸ್ಯೆ ಮತ್ತು ಬಿಗಡಾಯಿಸಿತ್ತು. ಶಾಶ್ವತ ಪರಿಹಾರಕ್ಕೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಉಪನಾಯಕನಹಳ್ಳಿ ಗ್ರಾಮದಲ್ಲಿ ನೀರು ಕಡಿಮೆ ಆಗಿರೋದ್ರಿಂದ ಮಾರ್ಚ್ ತಿಂಗಳಲ್ಲಿ 2 ಬೋರ್ ಕೊರೆಸಿದ್ವಿ. 2 ನೀರು ಸ್ವಲ್ಪ ಕಡಿಮೆ ಇಳುವರಿ ಇತ್ತು. ಅದರಲ್ಲೇ ಪಂಚಾಯತಿಂದ ಪಂಪು ಮೋಟ್ರಿಸಿ ನೀರು ಬಿಡ್ತಾಯಿದ್ರು. ಆ ನೀರು ಮತ್ತೆ ಕಡಿಮೆ ಆಗಿರೋದ್ರಿಂದ ಸುತ್ತಮುತ್ತ ಪ್ರೈವೇಟ್ ಬೋರ್ವೆಲ್ಲರೂ ನೀರು ಬಿಡ್ತಾ ಇದ್ದಾರೆ. ಮತ್ತು ಆಮೇಲೆ ಇನ್ನೊಂದು ಬೋರ್ ಕೊರ್ಸೋಕ್ಕೆ ಹೇಳಿದ್ದಾರೆ. ನಾಳೆ ನಾಡದಲ್ಲಿ ಇನ್ನೊಂದು ಪಾಯಿಂಟ್ ಮಾಡಿಸಿ ಒಂದು ವಾರದಲ್ಲೇ ಬೋರನ್ನು ಕೊಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಸದ್ಯಕ್ಕಷ್ಟು ಸುತ್ತಮುತ್ತ ಪ್ರೈವೇಟ್ ಬೋರೆಲ್ಲ ನೀರು ಬಿಡ್ತಾ ಇದ್ದಾರೆ. ನೀರು ಸ್ವಲ್ಪ ಅಲ್ಲೆಲ್ಲೂ ತೋಟದ ಹತ್ರ ಹಿಡ್ಕೊ ಬರ್ತಾ ಇದ್ದಾರೆ. ಈ ವಾರದಲ್ಲೇ ಇನ್ನೊಂದು 2 ಬೋರ್ ಕೊಡಿಸಿ ನೀರು ಸಪ್ಲೈ ಮಾಡೋಕ್ಕೆ ಪ್ರಯತ್ನ ಏನಂತಾರೆ ಜನ. ನೀರು ಕಡಿಮೆ ಐತೆ, ಬಟ್ ಅಲ್ಲಿ ಹಿಡ್ಕೊಂತಿದ್ದೀವಿ. ನಮ್ಗೆ ಇನ್ನೊಂದು ಬೋರ್ ಬೇಕು ಅಂತ ಹೇಳ್ತಾರೆ. 1-2 ಬೋರ್ ಬೇಕು ಅಂತಿದ್ದಾರೆ. ನಾವು ಬೋರ್ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಶಾಸಕರು ಅದೇ ಹೋಗಿ ನೋಡ್ಕೊಬರ್ರಿ, ನೋಡ್ಕೊಬಂದು ನೀರಿನ ಸಮಸ್ಯೆ ಇದ್ದರೆ ಆದಷ್ಟು ಬೇಗ ಬಗೆಹರಿಸಿದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಇವತ್ತು ನಾವು VA PDO ಎಲ್ಲ ಬಂದು ಜನಗಳೂ ನೋಡಿದ್ವಿ. ಸುತ್ತಮುತ್ತ ರೈತರು ಬೋರ್ ಹತ್ರನೇ ಹಿಡ್ಕೊಂತಿದ್ದಾರೆ. ಆಮೇಲೆ ನಮ್ಮ ನೀರು ಬರ್ತಿದ್ದಾವೆ, ಕಡಿಮೆ ಬರ್ತಿದ್ದಾವೆ. ಅದು ಕೇಳಿದ್ವಿ. ಆಮೇಲೆ ಅವರೆಲ್ಲ ಏನು ಕೊಡ್ತಿದ್ದಾರೆ, ಎಲ್ಲರೂ ಫ್ರೀಯಾಗಿ ಕೊಡ್ತಾರೆ. ಯಾರು ದುಡ್ಡು ಕೊಡ್ರಿ ಬೇಕಾದ್ರೆ ಕೊಡ್ತೀವಿ ಅಂತ, ನಾವು ಬಾಡಿಗೆ ತಗೊಂತೀವಿ ಅಂದರೆ ಬೇಡ ಅಂತಂದೇಳಿ ಫ್ರೀಯಾಗೇ ಕೊಡ್ತಾ ಇದ್ದಾರೆ. ಇನ್ನೊಂದು ಈ ವಾರದಲ್ಲಿ ಇನ್ನೊಂದು 2 ಬೋರು ಪಾಯಿಂಟ್ ಮಾಡಿಸಿ ಬೋರನ್ನು ಕೊಡ್ಸೋಕ್ಕೆ ಇದು ಮಾಡ್ತೀವಿ. ಗ್ರಾಮ ಸದ್ಯ ಬೋರ್ ಬೇಕಂತ ಸದ್ಯಕ್ಕೆ ನೀರು ನಾವು ಎಲ್ಲಿ ಹಿಡ್ಕೊಬರ್ಬೇಕಾಗುತ್ತೆ. ಬೋರ್ ಕೊರ್ಸಿದ್ವಿ ಇನ್ನೊಂದು 2 ಅಂತ ಹೇಳಿದ್ರೆ. ಇನ್ನೊಂದು ಬೋರ್ ಕೊರಿಸ್ತೀವಿ. ಇನ್ನೊಂದು ಈ ವಾರದಲ್ಲೇ ಆದಷ್ಟು ಕೊರಿಸ್ತೀವಿ. ಶಾಸಕರು 2 ಬೋರು ಅಲ್ಲಿ ನೀರು ಸಮಸ್ಯೆ ಐತೆ ಅಂತಂದೇಳಿ ಹೋಗಿ ಪಾಯಿಂಟ್ ಮಾಡಿಸಿ ಕೊರಿಸಿದ್ವಿ. ನೀರು ಬಿದ್ದಿರೋ ನೀರು ಮತ್ತೆ ಮಳೆ ಬಂದಿರೋದ್ರಿಂದ ನೀರು ಇಳುವರಿ ತುಂಬ ಕಡಿಮೆ ಆಗಿಬಿಟ್ಟೈತೆ. ಹಾಗಾಗಿ ಮತ್ತು ಇನ್ನೊಂದು ನೋಡ್ಕೊಬಂದು ಇನ್ನೂ 1-2 ಬೇಕು ಬೋರ್ ಕೊರ್ಸಪ್ಪ ಅಂತ ಹೇಳಿದ್ದಾರೆ. ಅದಕ್ಕೆ ಮಾಡಿಸ್ತೀವಿ. 5 ವಾರದಲ್ಲೇ ಅಂತ ಎಡಬಲಿ ವಾಟರ್ ಸಪ್ಲೈ, ಎಡಬಲಿ ಶಿವಮೂರ್ತಿ.